ಇವರೆಲ್ಲ ಸೇರ್ಕೊಂಡು ನಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಿದಾರಷ್ಟೇ. ಛೇ ನಿಜವಾಗ್ಲೂ ಆ ಉದ್ದೇಶನೇ ಇಲ್ಲ ನನಗೆ. ಆ ಉದ್ದೇಶಗಳಿಲ್ದೆ ಅನು ತಲೆ ಕೆಡಿಸ್ದ್ಯಾ? ಅವಳು ನೀನೇ ಬೇಕು ಅಂತ ಹಠ ಹಿಡಿತಾ ಇದ್ಲ. ಪಲ್ಲವಿ ಅನು ಮಾತು ಕೇಳ್ಕೊಂಡು ನೀನ್ ನನ್ ಗಂಡನೇ ಅಲ್ಲ, ನನಗೂ ನಿನ್ಗೂ ಯಾವ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ರು. ಆಯ್ತಾ? ಇವಾಗ ಸಮಾಧಾನ ಆಯ್ತಾ? ಏನ್ ಹೇಳ್ತಿದ್ಯಾ? ನಂಗೇನೂ ಅರ್ಥನೇ ಆಗ್ತಿಲ್ಲ. ಅಮ್ಮ, ಪಲ್ಲವಿ ನನ್ನ ಮದುವೆಯಾಗಕ್ಕೆ ಒಪ್ಕೊಂಡಿದ್ದೆ ಅನುಗೋಸ್ಕರ ಅಂತೆ. ಅನುಗೆ ಪಲ್ಲವಿನ ಇವನ್ ಜೊತೆ ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತಂತೆ. ನಿಜಾನಾ? ಮದುವೆ ಮಂಟಪದಲ್ಲಿ ಪಲ್ಲವಿ ನನ್ನ ಜೊತೆ ಮದುವೆ ಆಗ್ತಿರೋದು ನೋಡಿ ಅನು ಬಿಲ್ಡಿಂಗ್ ಇಂದ ಹಾರ್ತೀನಿ ಅಂತ ಕೂತಿದ್ಲು. ಅನು ಮಾತು ಕೇಳಿ ಪಲ್ಲವಿ ಈಗ ನಮ್ಮ ಮನೆಗೂ ಬರಲ್ವಂತೆ, ಈ ಸಂಬಂಧನೂ ಬೇಡವಂತೆ. ನೋಡಿದ್ರಮ್ಮ, ಎಲ್ರೂ ಸೇರ್ಕೊಂಡು ಹೇಗೆಲ್ಲ ನನ್ನ ಜೀವನದಲ್ಲಿ ಆಟಗಳು ಆಡ್ಬಿಟ್ರು ಅಂತ. ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಇಲ್ದ ಹಾಗಾಗೋಯ್ತಲ್ಲ. ಬಾಸು, ನನ್ ಕ್ಷಮಿಸ್ಬಿಡಿ. ಇನ್ನೊಂದು ಸಲ ನಿನ್ನ ದರಿದ್ರ ಬಾಯಿಂದ ನನ್ನ ಬಾಸು ಅದು ಇದು ಅಂತ ಕರೆದ್ರೆ ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ಬಟ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಅನು ನಮ್ಮಮ್ಮನ ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ನಾನು ತಮಾಷೆಗೆ ಹ್ಞೂ ಅಂದೆ. ಆದರೆ ಅನು ಅಮ್ಮ ಈ ಪಲ್ಲವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ಪಲ್ಲವಿ ಸ್ವಾರ್ಥ ನಂಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕಾಗಿ ಅವಳ ಮೇಲೆ ಕೋಪ ಮಾಡಿಕೊಂಡು ಅವಳನ್ನ ಬಿಟ್ಟೋಗಿದ್ದು. ಅಂಥದ್ರಲ್ಲಿ ಮತ್ತೆ ಬಂದು ಸೇರ್ತೀನ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆ. ಐ ಆಮ್ ರಿಯಲಿ ಸಾರಿ. ಇಷ್ಟ ಮೇಲೆ ನಾನು ನಿಮ್ಮ ಮನೇಲಿದ್ರೆ ತಪ್ಪಾಗತ್ತೆ. ನಾನು ಮನೆ ಬಿಟ್ಟು ಹೋಗ್ತೀನಮ್ಮ. ವಿಕ್ರಾಂತ್, ಏನಿದೆಲ್ಲ? ಇಷ್ಟು ದಿವಸ ಪಲ್ಲವಿ ಗಂಡ ನಮ್ಮನೇಲಿದ್ನಾ? ಹೌದಮ್ಮ, ನಮ್ಮನೇಲೇ ಇದ್ದ. ನಮ್ಮನೇಲೆ ಅನ್ನ ತಿಂದು ನಮ್ಮ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟ. ಪಲ್ಲವಿ ಮಾಡಿದ ಮೋಸದ ಮುಂದೆ ಇವನ್ ಮಾಡಿರೋ ಮೋಸ ಏನೇನೂ ಅಲ್ಲ. ಅಮ್ಮ, ನಾನೇನು ಬರ್ತೀನಿ. ಬರ್ಬೇಡ, ಇನ್ಯಾವತ್ತೂ ಬರ್ಬೇಡ. ಹೋಗ್ತಾ ಇರೋ. ನಿಮ್ಮ ಕೋಪ ನನ್ಗೆ ಅರ್ಥ ಆಗುತ್ತೆ ಬಾಸು. ಆದರೆ ನಾನೊಂದು ವಿಷಯ ಹೇಳ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ಯಾವುದು ನಂಗೆ ಗೊತ್ತಿಲ್ಲ. ನಿಮ್ಮನ್ನು ದೂರ ಮಾಡೋ ಉದ್ದೇಶ ನಂಗಿಲ್ಲ. ನೋಡಿಮ್ಮ, ನನಗೆ ಅವ್ರು ದೂರ ಮಾಡೋ ಉದ್ದೇಶ ಇದ್ದಿದ್ರೆ ಅನುಗೆ ನಾನು ಯಾವತ್ತೂ ಹೇಳ್ತಿದ್ದೆ ನಾನೇ ನಿಮ್ಮಪ್ಪ ಅಂತ. ಇನ್ಫ್ಯಾಕ್ಟ್ ಇವತ್ತೇ ನಂಗೆ ವಿಷಯ ಗೊತ್ತಾಗಿದ್ದು. ನಾನು ಅವಳಿಗೆ ಹೇಳಲೇ ಇಲ್ಲ ನಾನೇ ನಿನ್ನ ನಿಜವಾದ ಅಪ್ಪ ಅಂತ. ಇನ್ಯಾರ ಜೀವನದಲ್ಲೂ ಅಡ್ಡ ಬರಲ್ಲ. ಖುಷಿಯಾಗಿರಿ. ಸಾಧ್ಯವಾದರೆ ನನ್ನ ಒಂದು ಸಲ ಕ್ಷಮಿಸಿ.